ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಪ್ಯಾಂಟ್ ಸ್ಟಿಚಿಂಗ್ ಹೇಗೆ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ. ಓಕೆ ಗೈಸ್, ನೋಡ್ಕೊಳ್ಳಿ. ಈಗ ಪ್ಯಾಂಟ್ ಸ್ಟಿಚಿಂಗ್ ಮಾಡಲಿಕ್ಕೆ ಅದಕ್ಕೋಸ್ಕರ ಬಾಟಮ್ ಕ್ಯಾನ್ವಾಸ್ ಅಂತ ಹೇಳ್ತಾರೆ. ಈ ಥರ ವೈಟ್ ಕಲರ್ ಇದು ಬರುತ್ತೆ. ಮತ್ತು ಇನ್ನೊಂದು ಐರನ್ ಹಾಕೋದು ಸಹ ಬರುತ್ತೆ. ಬಟ್ ನಾನು ಐರನ್ ಹಾಕೋದಲ್ಲ, ಬಾಟಮ್ ಕ್ಯಾನ್ವಾಸ್ ಸಿಗುತ್ತೆ, ಅದನ್ನು ತಂದಿದ್ದೇನೆ. ರೋಲಲ್ಲಿ ಸಹ ಬರ್ತದೆ. ಈ ನಾವು ಪೇಪರ್ ಕ್ಯಾನ್ವಾಸ್ ತಗೊಳ್ತೇವಲ್ಲ, ಅದರಲ್ಲಿ ಒಂದು ಶೀಟ್ ಥರ, ಆ ಥರ ಸಹ ಬರುತ್ತೆ. ಅಂಗಡಿಯಲ್ಲಿ ಬಾಟಮ್ ಕ್ಯಾನ್ವಾಸ್ ಹೇಳಿದರೆ ಅವರು ಕೊಡ್ತಾರೆ. ಆಲ್ರೆಡಿ ನಾನು 1 ಇಂಚಿದ್ದು ತೊಗೊಂಡಿದ್ದೇನೆ ಬಾಟಮ್ ಕ್ಯಾನ್ವಾಸ್. ಅದನ್ನು ಯಾವ ಥರ ಸ್ಟಿಚಿಂಗ್ ಮಾಡೋದಂತ ತೋರಿಸ್ತಿದ್ದೀನಿ ಗೈಸ್. ಬನ್ನಿ ನೋಡ್ಕೊಳ್ಳುವ. ಪಟ್ಟಿ ಆಮೇಲೆ ಹೇಳಿಕೊಡ್ತೇನೆ. ಬೆಲ್ಟ್ ಪೀಸ್ ಸ್ಟಾರ್ಟಿಂಗಲ್ಲಿ ನಾನು ಬಾಟಮ್ ಸ್ಟಿಚ್ ಮಾಡ್ತಿದ್ದೇನೆ. ಅದನ್ನು ಯಾವ ಥರ ಅಂದರೆ, ರಾಂಗ್ ಸೈಡಲ್ಲಿ ಈ ಥರ ನೋಡ್ಕೊಳ್ಳಿ. ಇದು ಬಾಟಮ್ಮು, ಕೆಳಗಿನ ಪಾರ್ಟ್, ಬಾಟಮ್ ಕೆಳಗೆ. ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಸೈಡಲ್ಲಿ ಇಟ್ಕೊಂಡು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ಕಟ್ ಮಾಡಿದರೂ ಸಹ ಆಗುತ್ತೆ. ಬಟ್ ನಾನು ಕಟ್ ಮಾಡೋದಿಲ್ಲ. ಈ ಥರ ಹೀಗೆ ನೋಡ್ಕೊಂಡು ಇಲ್ಲಿ ಒಂದು 1/4 ಇಂಚಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಗೈಸ್. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳಿಕ್ಕೆ ಸೈಡಲ್ಲಿ. ಮತ್ತು ಇಲ್ಲಿ ಹೀಗೆ ಮಾಡಿ ಇಲ್ಲಿ ಸಹ ಸ್ಟಿಚ್ ಹಾಕ್ಲಿಕ್ಕೆ. ಓಕೆನಾ ಗೈಸ್? ಓಕೆ, ತೋರಿಸ್ತಿದ್ದೀನಿ ನೋಡಿ. ಈ ಥರ ಇಟ್ಕೊಂಡು ಸ್ಟಿಚಿಂಗ್ ಸ್ಟಾರ್ಟ್ ಮಾಡುವವರಂದರೆ ಫಸ್ಟಿಗೆ ಹೀಗೆ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಈ ಥರ ಮಾಡ್ಬೋದು. ಇಲ್ಲದ್ರೆ ಡೈರೆಕ್ಟ್ ನಾವು ಮಾಡ್ತೇವೆ ಹೇಳಿದರೆ ಹೀಗೆ ಮಾಡಿ ಸ್ಟಿಚ್ ಹಾಕ್ಕೊಳ್ಬೋದು ಗೈಸ್. ಓಕೆ, ನಾನು ನಿಮಗೋಸ್ಕರ ಈ ಥರ ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೇನೆ. ಫಸ್ಟಿಗೆ 1/4 ಇಂಚಲ್ಲಿ ಈ ಥರ, ಅಂದರೆ ಕ್ಯಾನ್ವಾಸ್ ಮೇಲೆ ಇರಬೇಕು, ಬಟ್ಟೆ ಕೆಳಗೆ. ಈ ಬಟ್ಟೆ ಕೆಳಗಿದ್ದದನ್ನು 1/4 ಇಂಚಲ್ಲಿ ಹೀಗೆ ಸ್ಟಿಚಿಂಗ್ ಮಾಡಿ. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಾ ಹೋದರೆ ನೋಡಿದ್ರಲ್ಲ, ಈ ಥರ ಸ್ಟಿಚ್ ಮಾಡಲಿಕ್ಕೆ. ನೆಕ್ಸ್ಟ್ ಇದನ್ನು ಹೀಗೆ ಮಾಡಿ ಇಲ್ಲಿ ಸೈಡಲ್ಲಿ ಸ್ಟಿಚ್ ಹಾಕ್ಲಿಕ್ಕೆ ಗೈಸ್. ಸೈಡಲ್ಲಿ ಹಾಕ್ಕೊಳ್ಳಿ, ಇಲ್ಲಿ ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಪ್ಯಾಂಟ್ ಸ್ಟಿಚಿಂಗ್ ತುಂಬಾ ಸುಲಭ ಇದೆ. ನಿಮಗೆ ಈಸಿಯಾಗಿ ಕಲಿಬೋದು ಪ್ಯಾಂಟನ್ನು. ಇದರಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿದ್ದೇನೆ ಕ್ಯಾನ್ವಾಸ್. ಈ ಥರ ನೋಡಿದ್ರಲ್ಲ ಗೈಸ್, ಹೀಗೆ. ಓಕೆ ಗೈಸ್, ನೆಕ್ಸ್ಟ್ ಒಂದು 1/4 ಇಂಚಿಗೆ ಒಂದು 4 ಸ್ಟಿಚ್, ಇಲ್ಲಾದರೆ 5 ಸ್ಟಿಚ್ ಹಾಕ್ಕೊಳ್ಬೇಕು. 1/4 ಇಂಚಿಗೆ ಇಲ್ಲಿ ಸೈಡಲ್ಲಿ ಉಂಟಲ್ಲ, ಆ 1/4 ಇಂಚಿಂದ ಇಲ್ಲಿ 4 ಸ್ಟಿಚ್ ಹಾಕಿದ್ದು. ಆಲ್ರೆಡಿ ನಿಮ್ಮ ಹತ್ರ ಪ್ಯಾಂಟ್ ಇದ್ದರೆ ಸ್ಟಿಚಿಂಗ್ ಮಾಡಿದ್ದು, ಅದನ್ನು ಬೇಕಿದ್ದರೆ ಒಮ್ಮೆ ನೋಡ್ಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. 1/4 ಇಂಚಲ್ಲಿ ಸ್ಟಿಚಿಂಗ್ ಮಾಡಿದರೆ ಆಯಿತು. ಕಾಲು ಇಂಚ್ ಅಂದರೆ ಆ ಮೆಜರ್ಮೆಂಟ್ ಗೊತ್ತಾಗಲಿಲ್ಲ ಅಂದರೆ, ಈ ಪ್ರೆಸರ್ ಫುಟ್ ಉಂಟಲ್ಲ, ಅದರ ಈ ಸೈಡ್ ಸ್ಟಿಚಿಂಗ್ ಮೇಲೆ ಇರಬೇಕು. ಅದರ ಸ್ಟ್ರೈಟಲ್ಲಿ ನೀವು ಸ್ಟಿಚಿಂಗ್ ಮಾಡ್ತಾ ಹೋದರೆ 1/4 ಇಂಚಲ್ಲಿ ನಿಮಗೆ ಸ್ಟಿಚಿಂಗ್ ಬೀಳುತ್ತೆ. ಓಕೆ ಗೈಸ್, ಇದು ಈಸಿ ಮೆಥಡ್. ಅಂದರೆ ಆಚೆ ಈಚೆ ಹೋಗಬಾರ್ದಲ್ಲ ಸ್ಟಿಚಿಂಗ್, ಅದಕ್ಕೋಸ್ಕರ ಈ ಥರ ಹೇಳ್ತಿದ್ದೇನೆ. ನೋಡ್ಕೊಳ್ಳಿ, ಬೇಕಿದ್ದರೆ ಕಾಣ್ತದೆ.
ಈ ಪ್ರೆಸರ್ ಫುಟ್ ಉಂಟಲ್ಲ ಅದರ ಸೈಡಲ್ಲಿ ಸ್ಟಿಚಿಂಗ್ ಇರಬೇಕು. ಆ ಸ್ಟಿಚಿಂಗಿಗೆ ಸ್ಟ್ರೈಟಲ್ಲಿ ಹಾಕ್ತಾ ಹೋದರೆ ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಓಕೆ, ಅಂದರೆ ಸ್ಟಿಚಿಂಗ್ ಆಚೀಚೆ ಹೋಗೋದಿಲ್ಲ. ಕೆಲವರದ್ದು ಸ್ಟಾರ್ಟಿಂಗ್ ಕಲಿಯುವವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ಮೆಥಡ್ ಹೇಳಿದ್ದೀನಿ ನಿಮಗೆ. ನೋಡಿ, ಕಾಲು ಇಂಚಲ್ಲಿ ಕರೆಕ್ಟಾಗಿ ಬರ್ತದೆ. ಅಂದರೆ ಈ ಸೈಡಲ್ಲಿ ಪ್ರೆಸರ್ ಫುಟ್ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಸ್ಟಿಚಿಂಗ್ ಬೀಳ್ತದೆ ಸ್ಟ್ರೈಟಲ್ಲಿ. ಅದೇ ಥರ ಈ ಥರ ಸ್ಟಿಚ್ ಹಾಕ್ತಾ ಹೋಗಿದೆ. ಓಕೆ, ನೋಡಿದ್ರಲ್ಲ ಗೈಸ್ ಯಾವ ಥರ ಬಾಟಮ್ ಸ್ಟಿಚಿಂಗ್ ಮಾಡೋದಂತ. ಪ್ಯಾಂಟಿದು ಬಾಟಮ್ ಈ ಥರನೇ ಸ್ಟಿಚ್ ಮಾಡಲಿಕ್ಕೆ, ಲಾಸ್ಟಲ್ಲಿ ನಾವು ಸ್ವಲ್ಪ ಬದಿಯಲ್ಲಿ ಸ್ಟಿಚ್ ಆಗಲಿಕ್ಕೆ. ನೋಡಿದ್ರಲ್ಲ. ಓಕೆ ಗೈಸ್, ಇನ್ನೊಂದು ಬಾಟಮ್ ಸಹ ಇದೇ ಥರ ಸ್ಟಿಚಿಂಗ್ ಮಾಡಿ. ಓಕೆನಾ, ಬಾಟಮ್ ಸ್ಟಿಚ್ ಮಾಡಿ ತೋರಿಸಿದೆಲ್ಲ. ಓಕೆ, ಇನ್ನೊಂದನ್ನು ಸ್ಟಿಚಿಂಗ್ ಮಾಡ್ತಿದ್ದೇನೆ ಗೈಸ್, ನೋಡ್ಕೊಳ್ಳಿ. ಓಕೆ ಗೈಸ್, ಇನ್ನೊಂದು ಪ್ಯಾಂಟ್ ಸಹ ಸ್ಟಿಚ್ ಮಾಡ್ತಿದ್ದೇನೆ. ಓಕೆ ಗೈಸ್, 2 ಬಾಟಮ್ಸ್ ಸ್ಟಿಚ್ ಮಾಡಿ ಆಗಿದೆ. ಈಗ ಬಾಟಮ್ಗೆ ಯಾವ ಥರ ಬಾಟಮ್ ಆದಮೇಲೆ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೇನೆ. ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಬಾಟಮ್ಮು. ಈ ಥರ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಅಂದರೆ ಫಸ್ಟಿಗೆ ಬಾಟಮ್ ಸ್ಟಿಚ್ ಮಾಡಿ ಆಮೇಲೆ ಬಾಟಮ್ ಮಾರ್ಕ್ ಮಾಡಿ. ಇದು ಸೆಕೆಂಡ್ ಲೈನ್. ನಿಮ್ಮದು ನೋಟ್ಸಲ್ಲಿ ಬಾಟಮ್ ಎಷ್ಟು ಬರ್ಕೊಂಡಿದ್ದೀರಿ ಅದನ್ನು ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದರೆ ಆಯಿತು. ಓಕೆ ಗೈಸ್, ಇದು ಸ್ವಲ್ಪ ಜಾಸ್ತಿ ಬರ್ತದೆ, 7 ಬರ್ತಾ ಉಂಟು. 7 + 1 ಇಂಚ್ ನನಗೆ ಅಷ್ಟು ಬೇಡ, ಅದಕ್ಕೋಸ್ಕರ ನಾನು ಸ್ವಲ್ಪ 6.5 ಇಡ್ತೇನೆ ಶಾರ್ಟಾಗಿ. ಅಂದರೆ ತುಂಬ ಅಗಲ ಬೇಡ ಅಂತ 6.5. ಓಕೆ, 6.5 ಇಟ್ಟಿದ್ದೇನೆ ಗೈಸ್. ಈಗ ಇದರಿಂದ ಈ ಸ್ಟ್ರೈಟಲ್ಲಿ 1 ಇಂಚ್ ಹೀಗೆ ಮಾರ್ಕ್ ಮಾಡಿದ್ರಲ್ಲ, ಆ ಸ್ಟ್ರೈಟಲ್ಲಿ ಹೀಗೆ ಸ್ಟಿಚ್ ಮಾಡ್ತಾ ಹೋಗಿ. ಈ ಕಡೆ ಉಂಟಲ್ಲ, ಇಲ್ಲಿ ಸೈಡಲ್ಲಿ 1 ಇಂಚ್ ಇರಬೇಕು. ನಿಮಗೆ ಸ್ಟ್ರೈಟ್ ಲೈನ್ ಅಂದರೆ ಸ್ಟಿಚಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ 1 ಇಂಚಲ್ಲಿ ನೀವು ಬೇಕಿದ್ದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಗೈಸ್. ಈ ಸೈಡಲ್ಲಿ ಹೀಗೆ ಒಂದೆಲ್ಲ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆವಾಗ ನಿಮಗೆ ಸ್ಟ್ರೈಟ್ ಬರುತ್ತೆ. ನಾವು ಸಹ ಮುಂಚೆ ಕಲಿಯುವಾಗ ಇದೇ ಥರ ಮಾಡ್ತಿದ್ವಿ, ಜಾಸ್ತಿಯಾಗಿ ಟೇಪ್ ಮತ್ತು ಚಾಕು ಯೂಸ್ ಮಾಡ್ತಿದ್ವಿ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಬಟ್ ಮತ್ತೆ ನಿಮಗೆ ಸ್ಟಿಚಿಂಗ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ. ಈ ಥರ ಸ್ಕೇಲಲ್ಲಿ ಸಹ ಮಾರ್ಕ್ ಮಾಡ್ಕೊಳ್ಬೋದು ಗೈಸ್. ನೋಡಿದ್ರಲ್ಲ, ಸ್ಟಿಚಿಂಗ್ ಮಾಡಿ ತೋರಿಸ್ತೇನೆ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ 2 ಪೀಸು ಒಂದೇ ಲೆಕ್ಕ ಇರಬೇಕು.
ಒಂದೇ ಬದಿಯಲ್ಲಿ ಅಂದರೆ ಲೆವೆಲ್ ಹೀಗೆ ಇಟ್ಕೊಂಡು ಸ್ಟ್ರೈಟಲ್ಲಿ ಈ ಥರ ಸೈಡಲ್ಲಿ 1 ಇಂಚ್ ಗ್ಯಾಪ್ ಇರಬೇಕು ಗೈಸ್. ನಿಮಗೆ ಕಷ್ಟ ಆದರೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ನಮಗೆ ಬರ್ತದೆ ನಾವು ಸ್ಟಿಚ್ ಮಾಡ್ತೇವೆ ಅಂದರೆ ಈ ಥರ 1 ಇಂಚಲ್ಲಿ ಸ್ಟಿಚಿಂಗ್ ಮಾಡ್ತಾ ಹೋಗಿದೆ. ಬಟ್ ಇಲ್ಲಿ ಉಂಟಲ್ಲ ಮೇಲ್ಗಡೆ, ಇಲ್ಲಿ ಮೇಲೆ ಕ್ರಾಸ್, ಅಲ್ಲಿ ಬರುವಾಗ ಮೇಲ್ಗಡೆ 1/2 ಇಂಚಲ್ಲಿ ಜಾಯಿಂಟ್ ಮಾಡಬೇಕು, 1/2 ಇಂಚ್. ಓಕೆನಾ? ಕ್ರಾಸ್ ಪಟ್ಟಿ ಉಂಟಲ್ಲ ನೋಡಿ ಗೈಸ್, ನೋಡಿದ್ರಲ್ಲ, ತೋರಿಸ್ಬೇಕಾ? ಈ ಥರ ಕ್ರಾಸ್ ಉಂಟಲ್ಲ, ಕ್ರಾಸ್ ಲೆಂತ್ ವಿಡ್ತ್ 1.5 ಅಂತ ಹೇಳ್ತೇವಲ್ಲ, ಆ ಪಾಯಿಂಟಿಗೆ ಇಲ್ಲಿ ಬರುವಾಗ 1/2 ಇಂಚ್ ನೋಡಿದ್ರಲ್ಲ, 1/2 ಇಂಚ್. ಇಲ್ಲಿ ಒಂದೇ ಲೆಕ್ಕ ಇಟ್ಕೊಳ್ಬೇಕು ಗೈಸ್, ಇಲ್ಲಿ ಒಂದೇ ಲೆಕ್ಕ ಇಟ್ಕೊಳ್ಬೇಕು. ಶೇಪ್ ಉಂಟಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೋಡಿದ್ರಲ್ಲ ಈ ಥರ ಸ್ಟಿಚಿಂಗ್. ಈ ಥರ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಅಂದರೆ ಈಸಿಯಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿಕೊಡ್ತಿದ್ದೇನೆ. ನಿಮಗೆ ಇಷ್ಟ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಅವರಿಗೆ ಕೂಡ ಹೇಳಿ ಈ ಥರ ಕ್ಲಾಸ್ ಇದೆ ಅಂತ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಟ್ ಕೆಲವರು ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಯಾವುದೆಲ್ಲ ವಿಡಿಯೋ ಹಾಕ್ತೇನೆ ಅದು ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೊಡಿ ಪ್ಲೀಸ್ ಗೈಸ್. ಓಕೆ, ಬಾಯ್. ಜೈ ಶ್ರೀ ಕೃಷ್ಣ.